ತಾಳ್ಮೆಯಿಂದ ಇರಬೇಕು. ನಾನು ಏನ್ ಮಾತಾಡ್ತೀನಿ ಅಂತ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ, ಟಿವಿಯವ್ರು ತೋರಿಸ್ತಾ ಇದ್ದಾರೆ. ನಿಮ್ಮ ಆಕ್ರೋಶ ಆವೇಶ ನನ್ನ ಭಾಷಣ ಆದ್ಮೇಲೆ ಓಟ್ಗೆ ಹೋಗ್ಬಿಟ್ಟು ತಟ್ಟೆ ಮರಿಗೆ ಏಟು ಹೊಡೆದ ತಕ್ಷಣ ಹೋಗಿ ಮೋದಿ ಕೇಳಿಸ್ಬೇಕು. ಆ ಏಟು ತಕ್ಷಣ ಬಟನ್ ಅದ ತಕ್ಷಣ ಮೋದಿಗೆ ಕೇಳಬೇಕದು. ಬಂಧುಗಳೇ, ವೇದಿಕೆಯಲ್ಲಿ ಎಲ್ಲ ನಮ್ಮ ಶಾಸಕರಿದ್ದಾರೆ. ಚಲರಾಯ ಸ್ವಾಮಿ ಇದ್ದಾರೆ, ನಮ್ಮ ಅಭ್ಯರ್ಥಿ ಇದ್ದಾರೆ, ನರೇಂದ್ರ ಸ್ವಾಮಿ ಇದ್ದಾರೆ, ರವಿಶಂಕರ್ ಇದ್ದಾರೆ, ಬಾಬು ಇದ್ದಾರೆ, ಉದಯ್ ಇದ್ದಾರೆ, ರವಿ ಇದ್ದಾರೆ, ನಮ್ಮ ಪುಟ್ಟಣ್ಣಯ್ಯನವರ ಧರ್ಮಪತ್ರಿ ಇದ್ದಾರೆ, MLC ಅವರಿದ್ದಾರೆ. ಎಲ್ಲರೂ ಕೂಡ ಮಧು, ದಿನೇಶು ಎಲ್ಲ ಕೂಡ MLC ಅವರು ಕೂಡ ಎಲ್ಲ ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಇದ್ದೀರಿ, ಕಾರ್ಯಕರ್ತರಿದ್ದೀರಿ, ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ತಾವೆಲ್ಲ ಇದ್ದೀರಿ. ಮರ್ತಮೇಗೌಡರು ಆದಿಯಾಗಿ ಎಲ್ಲ ಇದ್ದಾರೆ. ಇದೊಂದು ಐತಿಹಾಸಿಕವಾದಂತ ನಾಮಪತ್ರ. ಇದು ಮಂಡ್ಯ ಮಹಾಜನತೆಯ ಸ್ವಾಭಿಮಾನದ ಒಂದು ನಾಮಪತ್ರ. ಮಂಡ್ಯ ಇತಿಹಾಸ ಸುಮ್ಮನೆ ಇರಲಿ. ಮಂಡ್ಯ ಇತಿಹಾಸ ತಾವು ನೋಡಿದ್ದೀರಿ. ಶಿವನಂಜಪ್ಪನವ್ರು ಇರ್ಬೋದು, ಮಾದೇಗೌಡರು ಇರ್ಬೋದು, SM ಕೃಷ್ಣರು ಇರ್ಬೋದು, ಅಂಬರೀಶ್ ಅವರು ಇರ್ಬೋದು, ಎಲ್ಲರೂ ಕೂಡ ಶಂಕರೇಗೌಡರು ಎಲ್ಲರೂ ಕೂಡ ಸ್ಪರ್ಧೆ ಮಾಡಿದಾಗ ನಮ್ಮ ಸ್ಥಳೀಯರಿಗೆ ಆಯ್ಕೆಯನ್ನು ಮಾಡಿ ಮಂಡ್ಯದ ಗೌಡ್ಗೆ, ಮಂಡ್ಯದ ಸ್ವಾಭಿಮಾನ ಯಾರ ಕೈಗೂ ಮನೆ ಆಡಳಿತವನ್ನ ಬೇರೆಗೆ ಕೊಟ್ಟದ್ದು ಇತಿಹಾಸ ಇಲ್ಲ, ಯಾರು ಇತಿಹಾಸ ಇಲ್ಲ. ಇವತ್ತು ಕೂಡ ತಾನು ನಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತು ನಾವು ಒಬ್ಬ ಸರಳ ಸಜ್ಜನ, ಒಬ್ಬ ಉದ್ಯಮಿ, ಸಾವಿರಾರು ಜನಕ್ಕೆ ಸುಮಾರು 3,000 ಜನರಿಗೆ ಉದ್ಯೋಗವನ್ನ ಕೊಟ್ಟಂತ ಒಂದು ಕುಟುಂಬ. ನಮ್ಮ ಪುರುಷಾಮಗೌಡರು, ನಮ್ಮ ಚಂದ್ರು ಇಬ್ರು ಸೇರಿ 3,000 ಜನರಿಗೆ ಉದ್ಯೋಗವನ್ನ ಕೊಟ್ಟು ಇವತ್ತು ಒಂದು ನಿಮಿಷ ಸ್ವಲ್ಪ ಸುಮ್ಮನೆ ಸ್ವಲ್ಪ GC ಚಂದ್ರಶೇಖರ್ ಅವರು ಕೂಡ ಬಂದಿದ್ದಾರೆ, ನಮ್ಮ MP ಅವರು. 3,000 ಜನಕ್ಕೆ ಉದ್ಯೋಗವನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಮಂಡ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಿಂದ ಅವ್ರಿಗೆ ಅಭ್ಯರ್ಥಿಯನ್ನಾಗಿ ನಾವು ಮಾಡಿದ್ದೇವೆ. ನಾನು ಹೋದ ಎಲೆಕ್ಷನ್ ಅಲ್ಲಿ ನಾನೇ ಬಂದು ನಿಂತ್ಕೊಂಡು ನಿಖಿಲ್ ಕುಮಾರಸ್ವಾಮಿಗೆ ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾನು ಬಂದಿದ್ದೆ. ಕುಮಾರಸ್ವಾಮಿ ಅವರು ಅಧಿಕಾರನ ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವರ ಜೊತೆ ಇವತ್ತು ನಂಟಸ್ತನವನ್ನ ಬೆಳೆಸ್ಕೊಂಡು ತಪ್ಪಾಡಿ ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ, 6 ಜನ ಮಹಿಳೆಯರಿಗೆ ಕೊಟ್ಟಿದ್ದೇವೆ. ನಾನು ಅಧ್ಯಕ್ಷ ಆದ ಮೇಲೆ ಇಂಥ ಒಂದು ದೊಡ್ಡ ತೀರ್ಮಾನವನ್ನ ನಾನು ತೆಗೆದುಕೊಂಡಿದ್ದೇವೆ. ಇವತ್ತು ನಾನು ಹೇಳೋದಿಷ್ಟೇ, ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಇದು ತಾವು ಚಿಂತೆ ಮಾಡೋದು ಬೇಡ. ಇವತ್ತು ಕುಮಾರಸ್ವಾಮಿ ಅವರು ನಿಮ್ಮ ಊರಿಗೆ ಬಂದಿದ್ದಾರೆ, ಬಹಳ ಸಂತೋಷ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಚುನಾವಣೆಗೆ ನಿಂತ್ಕೊಳ್ಬಹುದು, ಯಾರು ಅದಕ್ಕೆ ನಾವು ತಕರಾರು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾನು ಹೇಳೋದಷ್ಟೇ, ಇವತ್ತು ತಮ್ಗೆಲ್ಲ ಹಾಸನದಿಂದ ಬಂದ್ರು, ಹುಟ್ಟದ ಭೂಮಿ ಮಂಡ್ಯಕ್ಕೆ, ನಮ್ಮ ರಾಮನಗರಕ್ಕೆ ಬಂದ್ರು. ಅವರ ತಂದೆಗೆ ಕಾಂಗ್ರೆಸ್ ಪಕ್ಷ ಈ ದೇಶದ ಪ್ರಧಾನಮಂತ್ರಿ ಮಾಡ್ತು, ದೇಶದ ಪ್ರಧಾನಿ. ನಾವು ಕೂಡ ಮುಖ್ಯಮಂತ್ರಿಯನ್ನ ಕುಮಾರಸ್ವಾಮಿ ಅವರಿಗೆ ಕಳೆದ ಬಾರಿ ಬಿಜೆಪಿ ಅವ್ರನ್ನ ದೂರ ಇಡಬೇಕು ಅಂತ ಮಾಡಿದ್ರು. ಇವತ್ತು ನಾನು ಮೋಸ ಮಾಡಿದೆ ಅಂತ ಹೇಳ್ತಾರೆ. ಅವರ ಜೊತೆಯಲ್ಲಿ GT ದೇವೇಗೌಡರು ಇದ್ದಾರೆ, ಅವ್ರ ಜೊತೆಯಲ್ಲಿ ಬಾಲಕೃಷ್ಣ ಇದ್ದಾರೆ, ನಮ್ಮ ಚನ್ನರಾಯಪಟ್ಟಣದ ಬಾಲಕೃಷ್ಣ ಇದ್ದಾರೆ, ಶಿವಲಿಂಗೇಗೌಡರು ಇದ್ರು. ಕೇಳಿ ಯಾವ ರೀತಿ ಹೋರಾಟವನ್ನ ಮಾಡ್ದೋ, ಯಾವ ರೀತಿ ಅವರ ಜೊತೆ ಕೈಯನ್ನ ಬಲಪಡಿಸಿದೆ, ಯಾವ ರೀತಿ ಶಕ್ತಿಯನ್ನ ಕೊಟ್ಟೆ. ಈ ಪಕ್ಷದಲ್ಲಿ ಯಾವ ತರದ ತೊಂದರೆನೂ ಆಗ್ಬಾರ್ದು ಅಂತೇಳಿ 5 ವರ್ಷ ನೀನು ಮುಖ್ಯಮಂತ್ರಿ ಆಗಿರಪ್ಪ, ಬಿಜೆಪಿನ ದೂರ ಇಡೋಣ ಅಂತೇಳಿ ಅವಕಾಶವನ್ನು ಮಾಡಿಕೊಟ್ಟು. ಆದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅವ್ರ ಕೈಲಿ. ಅವರು ನಾನು ಮೋಸ ಮಾಡಿದೆ, ಕಿರುಕುಳ ಕೊಟ್ಟೆ ಅಂತ ಹೇಳ್ತಿದ್ರು. ನಾ ಕಿರುಕುಳ ಕೊಟ್ಟಿದ್ರೆ ಅವತ್ತೇ ರಾಜೀನಾಮೆನೆ ಕೊಡಬಹುದು, ಬಿಜೆಪಿ ಜೊತೆ ಸೇರ್ಕೋಬಹುದಾಗಿತ್ತು. ಅಧಿಕಾರವನ್ನ ಕೊನೆಯವರೆಗೂ ಕೂಡ ಅಧಿಕಾರವನ್ನ ಕೊಟ್ಟ ಯೋಗಕ್ಕಿಂತ ಯೋಗಕ್ಷೇಮ ಮುಖ್ಯ ಅಂತೆ. ಹಂಗೆ ಕೊಟ್ಟಂತ ಅಧಿಕಾರನ ಅವ್ರ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ.